ಕಳ್ಳ ಬೆಕ್ಕು. ಒಂದು ಚಿಕ್ಕ ಗ್ರಾಮವಿತ್ತು, ಹೆಸರು ಸೀತಾಪುರ. ಈ ಗ್ರಾಮದಲ್ಲಿ ಎಲ್ಲರೂ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಆದರೆ ಕೆಲವು ತಿಂಗಳಿಂದ ಗ್ರಾಮದಲ್ಲಿ ಒಂದು ವಿಚಿತ್ರ ಸಮಸ್ಯೆ ಕಾಣಿಸಿಕೊಂಡಿತ್ತು. ಜನರ ಮನೆಯಿಂದ ಆಹಾರದ ವಸ್ತುಗಳು, ಕೆಲವೊಮ್ಮೆ ಚಿಕ್ಕ ಚಿಕ್ಕ ಒಡವೆಗಳು ಕಾಣೆಯಾಗುತ್ತಿದ್ದವು. ಯಾರೂ ಈ ಕಳ್ಳತನದ ಹಿಂದಿನ ಕಾರಣವನ್ನು ಕಂಡುಹಿಡಿಯಲಾಗದೆ ಗೊಂದಲದಲ್ಲಿದ್ದರು. ಗ್ರಾಮದವರು ಈ ಕಳ್ಳನಿಗೆ ಕಳ್ಳಬೆಕ್ಕು ಎಂದು ಕರೆಯಲಾರಂಭಿಸಿದರು, ಏಕೆಂದರೆ ಕಳ್ಳತನವು ರಾತ್ರಿಯಲ್ಲಿ ಯಾರಿಗೂ ಕಾಣದಂತೆ ನಡೆಯುತ್ತಿತ್ತು. ಗ್ರಾಮದಲ್ಲಿ ರಾಮು ಎಂಬ ಚುರುಕಾದ ಹುಡುಗನಿದ್ದ. ಅವನಿಗೆ ಈ ರಹಸ್ಯವನ್ನು ಬಿಡಿಸಲೇಬೇಕೆಂದು ತೀರ್ಮಾನಿಸಿದ. ರಾಮು ತನ್ನ ಗೆಳೆಯರಾದ ಶೀಲಾ ಮತ್ತು ವಿನಯ್ರೊಂದಿಗೆ ಈ ಕಳ್ಳಬೆಕ್ಕಿನ ಹಿಂದೆ ಬೀಳಲು ಯೋಜನೆ ರೂಪಿಸಿದ. ನಾವು ರಾತ್ರಿಯಲ್ಲಿ ಎಚ್ಚರವಾಗಿರಬೇಕು, ಯಾವಾಗ ಕಳ್ಳಬೆಕ್ಕು ಕಾಣಿಸಿಕೊಳ್ಳುತ್ತಾನೋ ನೋಡೋಣ ಎಂದು ರಾಮು ಹೇಳಿದ. ಯೋಜನೆಯ ರೂಪರೇಷೆ. ರಾಮು, ಶೀಲಾ ಮತ್ತು ವಿನಯ್ ಒಂದು ರಾತ್ರಿ ಗ್ರಾಮದ ಕೇಂದ್ರದಲ್ಲಿರುವ ದೊಡ್ಡ ಆಲದ ಮರದ ಕೆಳಗೆ ಕಾಯಲು ನಿರ್ಧರಿಸಿದರು. ಅವರು ಒಂದು ಚಿಕ್ಕ ಟಾರ್ಚ್ ಲೈಟ್, ಕೆಲವು ಹಗ್ಗಗಳು ಮತ್ತು ಆಹಾರದ ವಸ್ತುಗಳನ್ನು ತೆಗೆದುಕೊಂಡರು, ಒಂದು ವೇಳೆ ಕಳ್ಳಬೆಕ್ಕಿಗೆ ಸೆಳೆಯಲು ಆಮಿಷವಾಗಿ ಬೇಕಾಗಬಹುದು ಎಂದು. ರಾತ್ರಿಯಾದಂತೆ ಮೂವರು ಮರದ ಕೆಳಗೆ ಕುಳಿತು ಕಣ್ಣು ಕಿಟಕಿಟನೆ ಇಟ್ಟುಕೊಂಡು ಕಾಯಲಾರಂಭಿಸಿದರು. ಗಂಟೆಗಳು ಕಳೆದವು, ಆದರೆ ಯಾವುದೇ ಚಲನೆ ಕಾಣಲಿಲ್ಲ. ಶೀಲಾ ಸ್ವಲ್ಪ ಬೇಸರಗೊಂಡು, ರಾಮು, ಇದೆಲ್ಲ ವ್ಯರ್ಥವಾಗಬಹುದು. ಒಂದು ವೇಳೆ ಕಳ್ಳಬೆಕ್ಕು ಇಂದು ಬರದೇ ಇದ್ದರೆ ಎಂದು ಕೇಳಿದಳು. ಆದರೆ ರಾಮು ಧೈರ್ಯ ಕೊಡುತ್ತಾ, ಗೆಳತಿ, ತಾಳ್ಮೆಯಿಂದ ಕಾಯೋಣ. ಕಳ್ಳಬೆಕ್ಕು ಒಮ್ಮೆಯಾದರೂ ಕಾಣಿಸಿಕೊಳ್ಳಲೇಬೇಕು ಎಂದ. ಕಳ್ಳಬೆಕ್ಕಿನ ಆಗಮನ. ಮಧ್ಯರಾತ್ರಿಯ ಸುಮಾರಿಗೆ ಒಂದು ಕಿರುಕಿರು ಶಬ್ದ ಕೇಳಿತು. ರಾಮು ತಕ್ಷಣ ಟಾರ್ಚ್ ಲೈಟ್ ಹೊಡೆದ. ಅಲ್ಲಿ ದೂರದಲ್ಲಿ ಒಂದು ಕಪ್ಪು ಬೆಕ್ಕಿನಂತೆ ಕಾಣುವ ಒಂದು ಆಕೃತಿ ಒಂದು ಮನೆಯ ಕಿಟಕಿಯ ಬಳಿ ಓಡಾಡುತ್ತಿತ್ತು. ಆದರೆ ಇದು ಸಾಮಾನ್ಯ ಬೆಕ್ಕು ಎಂದು ತೋರಲಿಲ್ಲ. ಅದರ ಚಲನೆಯಲ್ಲಿ ಒಂದು ಚತುರತೆ, ಒಂದು ಯೋಜನೆ ಕಾಣುತ್ತಿತ್ತು. ಅದೇ ಕಳ್ಳಬೆಕ್ಕು ಎಂದು ವಿನಯ್ ಕಿರುಗಿದ. ಮೂವರು ತಕ್ಷಣ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಿದರು. ಕಳ್ಳಬೆಕ್ಕು ಅವರನ್ನು ಗಮನಿಸಿ ಗ್ರಾಮದ ಒಡ್ಡಿನ ಕಾಡಿನತ್ತ ಓಡಿತು. ರಾಮು ಮತ್ತು ಗೆಳೆಯರು ಅದರ ಹಿಂದೆಯೇ ಓಡಿದರು. ಕಾಡಿನ ಒಳಗೆ ಕತ್ತಲೆಯಲ್ಲಿ ಟಾರ್ಚ್ ಲೈಟ್ನ ಬೆಳಕಿನಲ್ಲಿ ಅವರು ಕಳ್ಳಬೆಕ್ಕನ್ನು ಕಾಣುತ್ತಿದ್ದರು. ಕೊನೆಗೆ ಒಂದು ಚಿಕ್ಕ ಗುಹೆಯ ಬಳಿ ಕಳ್ಳಬೆಕ್ಕು ಓಡಿ ಹೋಗಿ ಕಾಣೆಯಾಯಿತು. ಗುಹೆಯ ರಹಸ್ಯ. ರಾಮು ಧೈರ್ಯದಿಂದ ಗುಹೆಯ ಒಳಗೆ ನಡೆದ. ಶೀಲಾ ಮತ್ತು ವಿನಯ್ ಸ್ವಲ್ಪ ಭಯದಿಂದಲೇ ಅವನ ಹಿಂದೆ ಬಂದರು. ಗುಹೆಯ ಒಳಗೆ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು. ಅಲ್ಲಿ ಒಂದು ಚಿಕ್ಕ ಕೋಣೆಯಂತಹ ಸ್ಥಳದಲ್ಲಿ ಕಳವಾದ ಆಹಾರದ ವಸ್ತುಗಳು, ಒಡವೆಗಳು ಮತ್ತು ಕೆಲವು ಹಳೆಯ ಆಟಿಕೆಗಳು ಜೋಡಿಸಿಡಲಾಗಿತ್ತು. ಆದರೆ ಕಳ್ಳಬೆಕ್ಕು ಎಲ್ಲಿ? ಗುಹೆಯ ಒಂದು ಮೂಲೆಯಿಂದ ಒಂದು ಚಿಕ್ಕ ಶಬ್ದ ಕೇಳಿತು. ರಾಮು ಟಾರ್ಚ್ ಲೈಟ್ನ ಬೆಳಕನ್ನು ಅತ್ತ ತಿರುಗಿಸಿದಾಗ ಅವರಿಗೆ ಒಂದು ಆಶ್ಚರ್ಯಕರ ದೃಶ್ಯ ಕಾಣಿಸಿತು. ಅಲ್ಲಿ ಕಪ್ಪು ಬೆಕ್ಕಿನಂತೆ ಒಡವೆ ಧರಿಸಿದ್ದವನು ಒಬ್ಬ ಚಿಕ್ಕ ಹುಡುಗ. ಅವನ ಹೆಸರು ಮಂಗಲ, ಗ್ರಾಮದಿಂದ ಕಾಣೆಯಾಗಿದ್ದ ಒಬ್ಬ ಒಂಟಿ ಹುಡುಗ. ರಹಸ್ಯ ಬಯಲಿಗೆ. ಮಂಗಲನ ಕಥೆಯನ್ನು ಕೇಳಿದಾಗ ರಾಮು, ಶೀಲಾ ಮತ್ತು ವಿನಯ್ಗೆ ಎಲ್ಲವೂ ಅರ್ಥವಾಯಿತು. ಮಂಗಲನ ತಂದೆ ತಾಯಿ ಕೆಲವು ವರ್ಷಗಳ ಹಿಂದೆ ಕಾಡಿನಲ್ಲಿ ಒಂದು ಅಪಘಾತದಲ್ಲಿ ಮರಣ ಹೊಂದಿದ್ದರು. ಒಂಟಿಯಾಗಿದ್ದ ಮಂಗಲ ಗ್ರಾಮದವರಿಗೆ ತನ್ನ ದುಃಖವನ್ನು ಹೇಳಲಾಗದೆ ಕಾಡಿನಲ್ಲಿ ಬದುಕಲು ಆರಂಭಿಸಿದ. ಆದರೆ ಆಹಾರಕ್ಕಾಗಿ ಅವನು ರಾತ್ರಿಯಲ್ಲಿ ಗ್ರಾಮಕ್ಕೆ ಬಂದು ಕಳ್ಳತನ ಮಾಡುತ್ತಿದ್ದ. ಕಪ್ಪು ಬೆಕ್ಕಿನಂತೆ ಒಡವೆ ಧರಿಸಿ ಯಾರಿಗೂ ಸಿಕ್ಕಿಬೀಳದಂತೆ ಓಡಾಡುತ್ತಿದ್ದ. ರಾಮು ಮಂಗಲನಿಗೆ ಧೈರ್ಯ ಕೊಟ್ಟ, ನೀನು ಒಂಟಿಯಲ್ಲ ಮಂಗಲ, ಗ್ರಾಮದವರೆಲ್ಲ ನಿನ್ನ ಕುಟುಂಬ, ನಾವು ನಿನ್ನನ್ನು ಒಪ್ಪಿಕೊಳ್ಳುತ್ತೇವೆ ಎಂದ. ಮಂಗಲನ ಕಣ್ಣುಗಳಲ್ಲಿ ಕಂಬನಿ ತುಂಬಿತು. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಕತೆಯ ಕೊನೆ. ರಾಮು, ಶೀಲಾ ಮತ್ತು ವಿನಯ್ ಮಂಗಲನನ್ನು ಗ್ರಾಮಕ್ಕೆ ಕರೆತಂದರು. ಗ್ರಾಮದವರಿಗೆ ಎಲ್ಲವನ್ನೂ ವಿವರಿಸಿದರು. ಗ್ರಾಮಸ್ಥರು ಮಂಗಲನ ದುಃಖವನ್ನು ಅರ್ಥಮಾಡಿಕೊಂಡು ಅವನನ್ನು ತಮ್ಮ ಕುಟುಂಬದ ಭಾಗವನ್ನಾಗಿ ಮಾಡಿಕೊಂಡರು. ಕಳ್ಳಬೆಕ್ಕಿನ ರಹಸ್ಯ ಬಿಡಿಸಲ್ಪಟ್ಟಿತು ಮತ್ತು ಗ್ರಾಮದಲ್ಲಿ ಮತ್ತೆ ಶಾಂತಿ ನೆಲೆಸಿತು. ರಾಮು ಮತ್ತು ಗೆಳೆಯರ ಧೈರ್ಯ, ತಾಳ್ಮೆ ಮತ್ತು ಕರುಣೆಯಿಂದ ಒಬ್ಬ ಒಂಟಿ ಹುಡುಗನಿಗೆ ಹೊಸ ಜೀವನ ಸಿಕ್ಕಿತು. ಗ್ರಾಮದವರು ಕಳ್ಳಬೆಕ್ಕಿನ ಕಥೆಯನ್ನು ಒಂದು ಪಾಠವಾಗಿ ತಿಳಿದುಕೊಂಡರು. ಒಗ್ಗಟ್ಟಿನಿಂದ ಮತ್ತು ಕರುಣೆಯಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಬಹುದು.